ಬಗೆದಷ್ಟು ಬಯಲಾಗ್ತಾ ಇದೆ i20 ಕಾರಿನ ಟ್ರಾವೆಲ್ ಹಿಸ್ಟ್ರಿ. 11 ದಿನಗಳು ಒಂದೇ ಕಡೆ ಪಾರ್ಕ್ ಆಗಿತ್ತು ಈ i20 ಕಾರ್. ಆಲ್ ಫಲಾಹ್ ವಿವಿ ಬಳಿ ಪಾರ್ಕ್ ಮಾಡಲಾಗಿತ್ತು ಈ i20 ಕಾರ್ನ. ಡಾಕ್ಟರ್ ಉಮರ್ ನಬಿ ಅಕ್ಟೋಬರ್ 29ರಿಂದ ನವೆಂಬರ್ 10ನೇ ತಾರೀಕು ತನಕ 11 ದಿನಗಳ ಕಾಲ ಈ ಕಾರ್ನ ಪಾರ್ಕ್ ಮಾಡಲಾಗಿತ್ತು. ಸ್ಫೋಟಕ್ಕೂ ಮೊದಲು ಇಡೀ ದೆಹಲಿ ಸುತ್ತಾಡಿತ್ತು ಕಾರ್. ಕನಾಟ್ ಪ್ಲೇಸ್, ಮಯೂರ್ ವಿಹಾರ್ ಈ ಪ್ರದೇಶದಲ್ಲೂ ಕೂಡ ಈ ಕಾರು ಓಡಾಟವನ್ನು ಮಾಡಿತ್ತು. ಕೊನೆಗೆ ರೆಡ್ ಫೋರ್ಟ್ ಎದುರು ಬಂದು ಕಾರ್ ಸ್ಫೋಟಗೊಂಡಿದೆ. ವಿದೇಶದಿಂದ ನಿರ್ದೇಶನದ ಮೇರೆಗೆ ಸ್ಫೋಟ ನಡೆಸಿರುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. 11 ದಿನ ಈ i20 ಕಾರ್ ಒಂದೇ ಕಡೆ ನಿಲ್ಲಿಸಿದ ಕಡೆನೇ ನಿಂತಿತ್ತು. ಆಲ್ ಫಲಾಹ್ ವಿವಿ ಬಳಿ ಪಾರ್ಕ್ ಮಾಡಿದ್ರು ಈ ಕಾರ್ನ ಉಮರ್. ನವೆಂಬರ್ 10ರಂದು ಭಯಗೊಂಡು ಕಾರ್ನ ತೆಗೆದುಕೊಂಡು ಹೋಗಿದ್ರು ಉಗ್ರರು. ಇನ್ನು ಈ i20 ಕಾರ್ನ ಹಿಸ್ಟ್ರಿ ನೋಡೋದಾದರೆ ನೋಡಿ, ಅಕ್ಟೋಬರ್ 29ರಿಂದ ನವೆಂಬರ್ 10ನೇ ತಾರೀಕು ತನಕ 11 ದಿನಗಳ ಕಾಲ ಒಂದೇ ಕಡೆ ಪಾರ್ಕ್ ಆಗಿತ್ತು ಈ i20 ಕಾರ್. ಈ ವೈಟ್ ಕಲರ್ i20 ಕಾರ್ ಏನು ನೋಡ್ತೀವಲ್ಲ, ಇದೇ ಸ್ಫೋಟಗೊಂಡಿರೋದು. ಸ್ಫೋಟಕ್ಕೆ ಬಳಸಿದಂಥ ಕಾರ್ ಒಂದೇ ಕಡೆ ನಿಂತಿತ್ತು 11 ದಿನಗಳ ಕಾಲ. ಅದಾದ ಬಳಿಕ ಆಲ್ ಫಲಾಹ್ ವಿವಿ ಬಳಿನೇ ಡಾಕ್ಟರ್ ಉಮರ್ ನಬಿ ಈ ಕಾರ್ನ ಪಾರ್ಕ್ ಮಾಡಿದ್ದ. 11 ದಿನ ಒಂದೇ ಕಡೆ ಕಾರ್ನ ಏನಾದರೂ ಪಾರ್ಕ್ ಮಾಡಿರೋದು ಅನುಮಾನ ಬರಬಹುದು ಅಂತ ನವೆಂಬರ್ 10ನೇ ತಾರೀಕು ಭಯಗೊಂಡು ಕಾರ್ನ ತೆಗೆದುಕೊಂಡು ಹೋಗಿದ್ದ ಈ ಉಗ್ರ. ಅಲ್ಲಿಂದ ಆಲ್ ಫಲಾಹ್ ವಿವಿ ಹತ್ರದಿಂದ ತೆಗೆದುಕೊಂಡು ಹೋಗಿದ್ದ. ಅದಾದ ಬಳಿಕ ಸಹಚರನ ಬಂಧನ, ಆತಂಕಿತನಾಗಿ ಉಮರ್ ಸುತ್ತಾಟ ಮಾಡ್ದ. ಅಂದರೆ ಅವನ ಸಹಚರ ಬಂಧನ ಆಗಬಹುದು ಅಂತ ಭಯಗೊಂಡು ಆತಂಕಗೊಂಡು ಉಮರ್ ಸುತ್ತಾಡ್ತಾ ಇದ್ದ. ಕನಾಟ್ ಪ್ಲೇಸ್ಗೆ ಕಾರಲ್ಲಿ ಹೋಗಿದ್ದ ಡಾಕ್ಟರ್ ಉಮರ್ ನಬಿ. ಅಲ್ಲಿಂದ ಮಯೂರ್ ವಿಹಾರ್ನತ್ತ ಇದೇ ಕಾರ್ನಲ್ಲಿ, ಇದೇ i20 ಕಾರ್ನಲ್ಲಿ ಹೋಗಿದ್ದ. ಆಮೇಲೆ ರಿಂಗ್ ರೋಡ್ ಮೂಲಕ ರೆಡ್ ಫೋರ್ಟ್ಗೆ ಅವನು ಬಂದ. ರೆಡ್ ಫೋರ್ಟ್ ಮುಂಭಾಗ ಕೊನೆಗೆ ಫರೀದಾಬಾದ್ನಿಂದ ಬಾದ್ರಾಪುರ ಬಾರ್ಡರ್ ಮೂಲಕ ಎಂಟ್ರಿಯನ್ನು ಕೊಟ್ಟಿದ್ದಾನೆ ರೆಡ್ ಫೋರ್ಟ್ಗೆ. ದೆಹಲಿ ಸಾಕಷ್ಟು ಪ್ರದೇಶಗಳಲ್ಲಿ ಕಾರ್ನಲ್ಲೇ ಈ ಉಮರ್ ಸುತ್ತಾಟ ಮಾಡಿದ್ದ. ಕನಾಟ್ ಪ್ಲೇಸ್, ಮಯೂರ್ ವಿಹಾರ್ ಸುತ್ತಾಡಿ ಕೊನೆಗೆ ರೆಡ್ ಫೋರ್ಟ್ ಎದುರುಗಡೆ ಬಂದು ಕಾರ್ನ ಸ್ಫೋಟ ಮಾಡಿದ್ದಾನೆ. ಬ್ಲಾಸ್ಟ್ನಲ್ಲಿ ಮಿಲಿಟರಿ ಗ್ರೇಡ್ ಸ್ಫೋಟಕ ಸಾಮಗ್ರಿಗಳನ್ನು ಬಳಕೆ ಮಾಡಲಾಗಿದೆ. ಉಗ್ರರಿಗೆ ವಿದೇಶದಿಂದ ನಿರ್ದೇಶನ ಬರ್ತಾ ಇತ್ತು. ಆ ನಿರ್ದೇಶನದ ಮೇರೆಗೆ ಕಾರನ್ನ ಸ್ಫೋಟ ಮಾಡಿರುವಂಥ ಸಾಧ್ಯತೆ ಇದೆ. ಇದು i20 ಕಾರ್ನ ಟ್ರಾವೆಲ್ ಹಿಸ್ಟ್ರಿ. 11 ದಿನಗಳು ಎಲ್ಲೆಲ್ಲಿತ್ತು ಕಾರು, ಓವರಾಲ್ ಏನೇನಾಯಿತು, ಸ್ಫೋಟಗೊಳ್ಳೋಕ್ಕಿಂತ ಮುಂಚಿತವಾಗಿ ಕಾರ್ನ ಎಲ್ಲೆಲ್ಲಿ ಸುತ್ತಾಡಿಸಿದ್ದ ಡಾಕ್ಟರ್ ಉಮರ್ ನಬಿ ಅನ್ನೋದ್ರ ಬಗ್ಗೆ ಮಾಹಿತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.